ಗುರುಪೂರ್ಣಿಮೆ. ನಾವೆಲ್ಲ ಪೂರ್ಣ ಗುರುಗಳು ಅಂತ ಹೇಳ್ತೀವಿ. ಅಂದರೆ ಒಬ್ಬ ಸನ್ಯಾಸಿ ಅಂತ ಹೇಳಿದರೆ ಬರೀ ಗೋಡೆಯ ಮಧ್ಯ ಕೂತ್ಕೊಂಡು ಉಪಾಸನೆ ಪೂಜೆಗೆ ಸೀಮಿತ ಆಗದೆ ಸಾಮಾಜಿಕವಾಗಿಯೂ ಪ್ರಗತಿಯನ್ನು ಉಂಟು ಮಾಡೋದರಲ್ಲಿ, ಶೈಕ್ಷಣಿಕವಾಗಿ ಜ್ಞಾನವನ್ನು ಬೆಳೆಸೋದ್ರಲ್ಲಿ, ಮತ್ತು ಆಧ್ಯಾತ್ಮಿಕ ಯಾಗಯಜ್ಞಾದಿಗಳ ಮೂಲಕ ಸೃಷ್ಟಿಯ ಸಮತೋಲನ ಕಾಪಾಡೋದ್ರಲ್ಲಿ, ಮತ್ತು ಪ್ರತಿಯೊಬ್ಬರಿಗೂ ಉದ್ಯೋಗವನ್ನು ಸೃಷ್ಟಿ ಮಾಡೋ ಮೂಲಕ, ಮಾಧ್ಯಮದ ಕ್ರಾಂತಿಯ ಮೂಲಕ ಸಾಮಾನ್ಯ ಜನರಿಗೆ ಸ್ವರವಾಗುವಲ್ಲಿ ತನ್ನನ್ನು ಪೂರ್ಣತೆ ಅಂತ ಹೇಳ್ತೀವಿ. ಯಾವಾಗ ಒಬ್ಬ ಮನುಷ್ಯ ಎಲ್ಲ ರಂಗಭೂಮಿಕೆಯಲ್ಲೂ ತನ್ನ ಲಿಮಿಟ್ಲೆಸ್ ಪೊಟೆನ್ಷಿಯಲನ್ನು ತೋರಿಸ್ತಾನೆ, ಅವರನ್ನು ಸಮರ್ಥ ಗುರುಗಳು ಅಂತ ಹೇಳ್ತಾರೆ. ಹಾಗೆ ಆ ಹೆಸರಲ್ಲಿ ನಾವು ಈಗಿನ ಕಾಲದಲ್ಲಿ ನೋಡಲಿಕ್ಕಾದ ಒಂದು ವ್ಯಕ್ತಿತ್ವ ಅಂತ ಹೇಳಿದರೆ BGS ಪ್ರಕಾಶನಾಥ ಸ್ವಾಮೀಜಿ. ಅವ್ರ ಹೆಸರೇ ಇದೆ, ಪ್ರಕಾಶ ಅಂದರೆ ಬೆಳಕು ಅಂತ. ಕುವೆಂಪು ಅವರ ಹಾಡಿದೆ, ಕರುಣಾಳು ಬೆಳಕೆ, ಮುಸುಕಿನ ಮೊಬ್ಬಿನಲ್ಲಿರೋರನ್ನ ಕೈ ಹಿಡಿದು ನಡೆಸಲಿಕ್ಕೆ ಇರುವ ಒಂದು ಬೆಳಕು ಅಂತ ಅವರನ್ನು ಹೇಳ್ಬೋದು. ಅವರ ವಸ್ತ್ರವೂ ಬಿಳಿ, ಅವರ ಮನಸ್ಸೂ ಬಿಳಿ, ಅವರ ಕೆಲಸವೂ ಬಿಳಿ. ಹೇಗೆ ಆ ಪ್ರಕಾಶ, ಸೂರ್ಯ ಹೇಗೆ ಕೈನೆಟಿಕ್ ಎನರ್ಜಿಗೂ, ಟೈಡಲ್ ಎನರ್ಜಿಗೂ, ಹೈಡ್ರೋಲಿಕ್ ಎನರ್ಜಿಗೂ, ಸೋಲಾರ್ ಎನರ್ಜಿಗೂ ಎಲ್ಲರಿಗೂ ಆಧಾರ ಆಗಿರ್ತಾರೋ, ಪ್ರಕಾಶನಾಥ್ ಸ್ವಾಮೀಜಿ ಎಲ್ಲ ಸಂಸ್ಥೆಗಳ ಮೂಲಕ ಸಂಸ್ಥೆಯ ಎಲ್ಲ ವರ್ಕರ್ಸಿಗೂ ತಂದೆಯಾಗಿ, ತಾಯಿಯ ವಾತ್ಸಲ್ಯ ಆಗಿ, ಪ್ರತಿ ಮಕ್ಕಳಿಗೂ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಎಜುಕೇಷನನ್ನು ಕೊಡೋ ಮೂಲಕ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಕನಸನ್ನು ನನಸು ಮಾಡೋದ್ರಲ್ಲಿ, ಹೇಗೆ ಶಂಕರಾಚಾರ್ಯರಿಗೆ ಪದ್ಮಪಾದಾಚಾರ್ಯರಿದ್ದರು, ಅವರ ಸುರೇಶ್ವರಾಚಾರ್ಯರಿದ್ದರು, ಹಾಗೆ ಏನು ಅವ್ರ ವಿಷನ್ ಇತ್ತು ಬಾಲಗಂಗಾಧರನಾಥ ಸ್ವಾಮಿಗಳ ವಿಷನ್ ಸಮಾಜದ ಬಗ್ಗೆ, ಆಹಾರ, ಅರಿವು, ಆಶ್ರಯ, ಈ ಮೂರನ್ನು ಆರೋಗ್ಯ ದೃಷ್ಟಿಯಿಂದಾಗಲಿ, ಶೈಕ್ಷಣಿಕವಾಗಲಿ, ಸಾಮಾಜಿಕ ದೃಷ್ಟಿಯಿಂದಾಗಲಿ, ಕಲೆಯನ್ನು ಪ್ರೋತ್ಸಾಹ ಮಾಡೋದ್ರಿಂದಾಗಲಿ, ಸಂಗೀತಗಾರನ್ನು ಬೆಳೆಸೋದ್ರಲ್ಲಾಗಲಿ ಅಂಥ ಒಂದು ವ್ಯಕ್ತಿತ್ವ. ಅವರಿಗೆ ಗುರುಪೂರ್ಣಿಮೆ ಕಡೆಯಿಂದ ಆ ದಿನದ ಪಾವಿತ್ರತೆ ದಿನದಂದು ನಾವೆಲ್ಲರೂ ಅವರಿಗೆ ದೇವರು ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಎಷ್ಟೋ ಜನಕ್ಕೆ ಮಾರ್ಗದರ್ಶನ ಆಗಲಿ. ಯಾಕೆ ಜ್ಯೋತಿಷ್ಯದಲ್ಲಿ ದೊಡ್ಡ ಬಲ ಯಾವುದಂದರೆ, ಎಲ್ಲ ಗ್ರಹಗಳ ಬಲ ಕಳ್ಕೊಂಡ್ರು ಗುರು ಬಲ ಗಟ್ಟಿ ಇದ್ದರೆ ಎಲ್ಲ ಬಲ ಇದ್ದಾಗಂತೆ. ಸೊ ಅವರು ಅನುಗ್ರಹ, ಆಶೀರ್ವಾದ ಮತ್ತು ಅವರ ಸಮಾಜಕ್ಕೆ ಇನ್ನೂ ಕೊಡುಗೆಗಳು ಭಗವಂತ ಅವ್ರ ಮೂಲಕ ಕೊಡಿಸ್ಲಿ. ಅವರು ಎಲ್ಲ ಸನ್ಯಾಸಿಗಳಿಗೂ ಮಾದರಿಯಾಗಿದ್ದಾರೆ ಅವ್ರ ಕಾರ್ಯಗಳ ಮೂಲಕ. ಸೊ ಇನ್ನೂ ಅವರಿಂದ ಹೆಚ್ಚು ಕೊಡುಗೆ ಕರ್ನಾಟಕಕ್ಕೆ, ಕರ್ನಾಟಕ ಜನತೆಗೆ ಸಿಗಲಿ ಅಂತ ಆ ಕಾಲಭೈರವನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.